ನಮಸ್ಕಾರ. ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಬ್ರಿಟಾನಿಯಾ ಇಂಡಸ್ಟ್ರೀಸ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ನಿನ್ನೆ ಸಾಯಂಕಾಲ ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ರೆವೆನ್ಯೂ ಏಪ್ರಿಲ್ ಟು ಜೂನ್ 2022 3,701 crores, ಏಪ್ರಿಲ್ ಟು ಜೂನ್ 2023 4,011 crores, 8% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 336 ಕೋಟಿಯಿಂದ 455 ಕೋಟಿ ಆಗಿದೆ, 35% ಜಾಸ್ತಿ ಆಗಿದೆ. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಕಮ್ಮಿ ಬಂದಿದೆ ಹಾಗೂ ಸ್ಟಾಕ್ಸು ಈ ಪರ್ಟಿಕ್ಯುಲರ್ ರಿಸಲ್ಟ್ಸಿಗೆ ಮಂಡೇ ರಿಯಾಕ್ಟ್ ಆಗುತ್ತೆ. ನ್ಯೂಸ್ ನಂಬರ್ 2, ರಿಲಯನ್ಸ್ ಡಿವಿಡೆಂಡ್ ರೆಕಾರ್ಡ್ ಡೇಟ್ 21 August. ರಿಲಯನ್ಸ್ ಇಂಡಸ್ಟ್ರೀಸು ಅವರ AGM ಅನ್ನು 28 ಆಗಸ್ಟ್ ಆರ್ಗನೈಸ್ ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ರೆಕಾರ್ಡ್ ಡೇಟು ಡಿವಿಡೆಂಡ್ಸ್ ಪೇಮೆಂಟ್ ಮಾಡಲಿಕ್ಕೆ 21 ಆಗಸ್ಟ್. ಡಿವಿಡೆಂಡ್ ಅಪ್ರೂವ್ ಆದಮೇಲೆ ವಿದಿನ್ 1 week ಆಫ್ AGM ಪೇಮೆಂಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಂದರೆ ಸೆಪ್ಟೆಂಬರ್ 1st week ಅಷ್ಟರೊಳಗೆ ಪೇಮೆಂಟ್ ಆಗುತ್ತೆ. ಹಾಗೂ ಈ AGM ಅಲ್ಲಿ ಮುಖೇಶ್ ಅಂಬಾನಿ ಅವರು ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಶೇರ್ಸು ಯಾವಾಗ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಆಗುತ್ತೆ ಅಂತ ಅನೌನ್ಸ್ಮೆಂಟ್ ಮಾಡಲಿಕ್ಕೆ ಇದೆ. ನ್ಯೂಸ್ ನಂಬರ್ 3, ಗವರ್ಮೆಂಟ್ ಪೋಸ್ಟ್ಪೋನ್ಸ್ ಇಂಪೋರ್ಟ್ ಲೈಸೆನ್ಸ್ ಟು 1st November. ಗವರ್ಮೆಂಟು 2 ದಿವಸ ಹಿಂದೆ ಲ್ಯಾಪ್ಟಾಪ್ಸು, ಟ್ಯಾಬ್ಲೆಟ್ಸು, ಕಂಪ್ಯೂಟರ್ಸ್ ಏನಾದರೂ ಇಂಪೋರ್ಟ್ ಮಾಡಬೇಕಂದ್ರೆ ಒಂದು ಲೈಸೆನ್ಸ್ ತಗೊಂಡೇ ಮಾಡಬೇಕಾಗುತ್ತೆ. ಸುಮ್ಮನೆ ಈಸಿಯಾಗಿ ಹಾಗೆ ಮುಂಚೆ ಥರ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಅನೌನ್ಸ್ಮೆಂಟ್ ಮಾಡಿದರು. ಆದರೆ ನಿನ್ನೆ ರಾತ್ರಿ ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಾವು ಇಂಪ್ಲಿಮೆಂಟೇಷನ್ ಈ ಪರ್ಟಿಕ್ಯುಲರ್ ಇಂಪೋರ್ಟ್ ಲೈಸೆನ್ಸ್ದು 31 ಅಕ್ಟೋಬರ್ವರೆಗೆ ಪೋಸ್ಟ್ಪೋನ್ ಮಾಡ್ತೀವಿ. 1ನೇ ತಾರೀಕು ಆದಮೇಲೆ ಇಂಪೋರ್ಟ್ ಮಾಡಬೇಕಂದ್ರೆ ಆ ರಿಕ್ವೈರ್ಡ್ ಪರ್ಮಿಷನ್ಸ್ ತಗೊಂಡೆ, ಲೈಸೆನ್ಸ್ ತಗೊಂಡೆ ನೀವು ಇಂಪೋರ್ಟ್ ಮಾಡಬೇಕಂತ ಹೇಳಿದ್ದಾರೆ. ಇದು ಯಾಕೆ ಮಾಡಿದ್ರೆ ಅಂದರೆ ಕಂಪ್ನೀಸಿಗೆ ಸ್ವಲ್ಪ ಟೈಮ್ ಸಿಗುತ್ತೆ ಆಲ್ಟರ್ನೇಟ್ ಅರೇಂಜ್ಮೆಂಟ್ಸ್ ಮಾಡಲಿಕ್ಕೆ. ಇಲ್ದಾದ್ರೆ ಸಡನ್ ಆಗಿ ಲ್ಯಾಪ್ಟಾಪು ಮತ್ತು ಇದೆಲ್ಲ ಸಪ್ಲೈ ಶಾರ್ಟೇಜ್ ಆದರೆ ಅವಾಗ ಏನಾಗ್ತದೆ ಅಂದರೆ ಕಾಸ್ಟ್ ಆಫ್ ದ ಲ್ಯಾಪ್ಟಾಪು ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಇಂಪೋರ್ಟ್ ಲೈಸೆನ್ಸು ಯಾಕೆ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ ಅಂದರೆ ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಲಿಕ್ಕೆ ಒಂದು ಎನ್ಕರೇಜ್ಮೆಂಟ್ ಆಯಿತು ಹಾಗೂ ಬೇರೆ ಕಂಟ್ರೀಸ್ ಮೇಲೆ ಇಂಪೋರ್ಟ್ ಮಾಡೋ ಒಂದು ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಇಂಡಿಯಾದಲ್ಲಿ 65% ಏನು ಲ್ಯಾಪ್ಟಾಪ್ಸ್ ಕಂಪ್ಯೂಟರ್ಸಲ್ಲಿ ಇದೆ ಅದು ಇಂಪೋರ್ಟೇ ಆಗುತ್ತೆ. ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ತುಂಬ ಕಮ್ಮಿ. ನ್ಯೂಸ್ ನಂಬರ್ 4, ಫೋರ್ಟಿಸ್ ಹೆಲ್ತ್ ಕೇರ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ರೆವೆನ್ಯೂ ಏಪ್ರಿಲ್ ಟು ಜೂನ್ 2022 ಅಲ್ಲಿ 1,488 crores, ಏಪ್ರಿಲ್ ಟು ಜೂನ್ 2023 ಅಲ್ಲಿ 1,657 crores, 11% ಜಾಸ್ತಿ ಆಯಿತು. ನೆಟ್ ಪ್ರಾಫಿಟ್ 134 ಕೋಟಿಯಿಂದ 124 ಕೋಟಿ ಆಗಿದೆ, 7% ಬಿದ್ದಿದೆ. ಈ ರಿಸಲ್ಟ್ಸು ಸ್ವಲ್ಪ ವೀಕ್ ಆಗಿತ್ತು ಹಾಗೂ ಮಂಡೇ ನೋಡಬೇಕಾಗುತ್ತೆ ಹೇಗೆ ಈ ಶೇರ್ಸು ರಿಯಾಕ್ಟ್ ಆಗ್ತದೆ ರಿಸಲ್ಟ್ಸಿಗೆ ಅಂತ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಟಾಟಾ ಟೆಕ್ನಾಲಜೀಸ್ ಅವರು ಮೋಸ್ಟ್ ಪ್ರಾಬ್ಲಿ ಅವರ IPO ಆಗಸ್ಟ್ ಲಾಸ್ಟ್ ವೀಕ್ ಅಥವಾ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ಲಿ ಮಾಡಲಿಕ್ಕಿದೆ. ಹಾಗೂ ಇದು ಫಸ್ಟ್ IPO ಆಗುತ್ತೆ ಫ್ರಮ್ ದ ಟಾಟಾ ಗ್ರೂಪ್ ಇನ್ ದ ಲಾಸ್ಟ್ 19 years. ಇಂಡಿಯಾದ ಸ್ಮಾರ್ಟ್ಫೋನ್ ಮಾರ್ಕೆಟು 10% ಡಿಕ್ಲೈನ್ ಆಗಿದೆ, ಅಂದರೆ 10% ಸೇಲ್ಸ್ ಕಮ್ಮಿ ಆಗಿದೆ 2023 ಫಸ್ಟ್ ಹಾಫಲ್ಲಿ ಕಂಪೇರ್ ಟು ಸೇಮ್ ಪೀರಿಯಡ್ 2022. ಸ್ಯಾಮ್ಸಂಗ್, ವಿವೋ, OnePlus ಇವರೆಲ್ಲ ಟಾಪ್ 5G ಸ್ಮಾರ್ಟ್ಫೋನ್ ಸೇಲ್ಸ್ ಮಾಡಿಕೊಂಡು ಕಂಬೈನ್ಡ್ ಮಾರ್ಕೆಟ್ ಶೇರ್ ಈ 3 ಕಂಪ್ನಿದು 54%. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.